ಬದಲಾಗುತ್ತೆ ಅನ್ನೋದಿದ್ದೀರಾ, ಅದೆಲ್ಲ ಸಿಟಿಲೂ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತೀವಿ. ವಿಜಿ ಸರ್ ಈ ಕಡೆ, ವಿಜಿ ಸರ್ ಇಲ್ಲಿ ಸರ್ ನಿಮ್ಮ ಅಲ್ಲಮ್ಮ ಸರ್, ಇವಾಗ ನಿಮ್ಮ ಮತ್ತೆ ಚರಣ್ ರಾಜ್ ಅವರ ಒಂದು ಕೋಮೋ ಯಾವ ತರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ನಿಮ್ಗೆ ಲೆಕ್ಕ ಗೊತ್ತಿದೆ? ನನಗೆ ಅವ್ರ ಲೆಕ್ಕ ನಿಜವಾಗ್ಲು. ಯಾಕೆಂದ್ರೆ ನಾನು ನೋಡಿದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬ ಕಾಣಿಸ್ಕೊಳಕ್ ಹೋಗಲ್ಲ. ನಾವು ಹತ್ತಿರದಿಂದ ನೋಡಿದ್ದೀವಿ. ಅಂದರೆ ಈಗ ನಾವು ಓದಿರ್ತೀವಿ, ಅಂದರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದೇನೋ ಒಬ್ರು ಸೈಂಟ್ ಇದ್ರು, ಅಥವಾ ಇನ್ನೊಂದು ಯಾರೋ ಒಬ್ರು ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ತಿದ್ರು ಅಂದರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದರೆ ನೀವು ಒಂದಕ್ಕೆ ಸಮಾಧಾನ ಆಗ್ತೀರ. ಅಂದರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡುವಂಥ ಕೆಲಸ ಅದು ಯಾವಾಗಲೂ. ಯಾಕಂದರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದು ವಿಷಯ ಆಗ್ಬಿಡುತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರಿ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ವಿಜಯ್ ಸರ್? ಮ್ಯೂಸಿಕ್ ವಿಚಾರ ಅಲ್ಲ, ಆಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ. ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರ್ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿ, ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊಂತೀನಿ ಮೇಡಮ್. ಸೊ ನಾನು ಐ ಎಂಜಾಯ್ ಅಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಿ ಸರ್, ವಿನಯ್ ಸರ್, ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಸರ್. ಅಮ್ಮ ಮಗಳ ಸರ್, ನಿಮ್ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ ಪ್ರಕಾರ ನಿಮ್ ಭಾವ ಅಂದ್ರೆ ಯಾರು ಫೇವರೆಟ್ ಭಾವ ಅಂದ್ರೆ? ನಮ್ಗೆ ಈಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದಿದ್ಕೊಳಪ್ಪ, ಅವ್ರು ನೋಡಿದ ನಿನ್ನ, ಇವರೇ ಭಾವ. ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ನಿಂಗೆ ಫೇವರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ಆಕ್ಚುಲಿ ಚರಣ್ ಯಾರು ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಅರ್ಥ ಇದೆಯಾ ಅಥವಾ ಭಾವನಾ ಏನಿದೆ ಸರ್? ಏನ್ ಬೇಕಾದ್ರೆ ತಿಳ್ಕೊತಾರೆ ಸರ್. ವಿಜಯ್ ಸರ್, ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನು ತರಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಒಂದು ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಸಮಸ್ಯೆನ ಬಿಡ ತಲೆ ಬಿಸಿ ಅನ್ನೋಂಥದ್ದು ಅಥವಾ ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನು ಮಾಡೋಣ ಅನ್ನೋ ಆಸೆ. ಆದರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡದವ್ರು ಯಾರಿಗೂ ಕೇರ್ ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡೇ ಮಾಡ್ತೀವಿ. ಯಾವಾಗ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ. ನಾವು ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ ತಿರ್ಗಿ. ಆಮೇಲೆ ಇದೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ. ಅವರು ಭಾವನೆಗಳು ಹಂಗೆ ಇರ್ತಾವಲ್ವಾ. ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. But
ಸಮಟೈಮ್ಸ್ ಅವೇರ್ನೆಸ್ ಸಡನ್ಲಿ ಗೋಸ್ ರಾಂಗ್, ಎಲ್ಲೋ ಇನ್ಫಾರ್ಮೇಶನ್ ತಪ್ಪಾಗುತ್ತಾ ನೀವು ಹೇಳೋದ್ರೊಳಗೆ? ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹೌ ಡಿಡ್ ಯು ಗೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್? ಅಬೌಟ್ ದಿಸ್ ಸಿಟಿಲೈಟ್ಸ್ ಐ ಥಿಂಕ್ ವಿ ಹ್ಯಾವ್ ಸ್ಟಿಲ್ ಟೈಮ್ ಅನ್ಕೋತೀನಿ ಟು ರಿಲೀಸ್. ಬಿಫೋರ್ ರಿಲೀಸ್ ನಾನು ಮಾತಾಡ್ಬೋದು. ಇಟ್ಸ್ ಟು ಅರ್ಲಿ ಟು ನೆರೇಟ್ ದ ಹೋಲ್ ಸ್ಟೋರಿ ಅಥವಾ ಹೋಲ್ ಸಿನಾಪ್ಸಿಸ್ ಆಫ್ ದ ಸಿನಿಮಾ ಬೇಡ ಅನಿಸುತ್ತೆ. ಸೊ ಕೈಂಡ್ ರಿಕ್ವೆಸ್ಟ್ ಬೆಂಗಳೂರು ಹೊಸಬ್ರಿಗೆ ಡೇಂಜರ್ ಅಂತ ಹೇಳ್ಕೊಟ್ಟಿದ್ದೀರಾ ಸರ್. ಬೆಂಗಳೂರು ಹೊಸಬ್ರಿಗೆ ಅಮಾಯಕರಿಗೆ ಡೇಂಜರ್ ಅಂತ ಹೇಳ್ಕೊಟ್ಟಿದ್ದೀರಾ ಸರ್ ಬ್ಯಾಂಗ್ಳೂರು ಸಿಟಿ. ಹೌದು ಸರ್, ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರ್ ಅದು ಪಾಪ ಹೊಸಬರಿಗೆ. ಜಾಕ್ ಮಲ್ಬೇಡಪ್ಪ, ಮಲ್ಗಕ್ಕೆ ಬಂದಿದ್ದೇನೆ ನಾನು ಏನು ನಿಂತ್ಕೋ, ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ದೇನೆ ನೀನು ಕಣ್ಣು ಮುಗಿಸ್ಕೊಂಡು. ಹೌದು ಸರ್, ಕೆಲವರಿಗೆ ಅಮಾಯಕರಿಗೆ 100% ಇದು ಡೇಂಜರ್ ಇದು. ಯೋಗಿಯಿಂದ ಹಿಡಿದು ಎಕ್ಕದವರೆಗೆ, ಯೋಗಿಯಿಂದ ಹಿಡಿದು ಎಕ್ಕದವರೆಗೆ ರೀಸೆಂಟ್ ರಿಲೀಸ್ ಆಗಿದೆ. ಎಲ್ಲರೂ ಅಮಾಯಕರು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬರೋದು ಅದೇ ಕಥೆ ಇದೆ. ಅದನ್ನು ಯಾವ ರೀತಿ ಭಿನ್ನವಾಗಿ ನೀವು ಇದರಲ್ಲಿ ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳಬಲ್ಲೆ. ಫಸ್ಟ್ ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ಟು ನಾನಿಂದ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿಟ್ಟಿದ್ದೀನಿ, ನನಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಐ ಥಿಂಕ್ ಇನ್ನೊಂದು 50 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ನಾವು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ, ಆದರೆ ಆ ಪ್ರೊಡ್ಯೂಸರ್ಗೆ. ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಚರಣ್. ಹೌದು ಸರ್, ಎಂಟಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನ್ನ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಂಡು. ಚರಣ್ ಸರ್, ಇಲ್ಲಿ ಎಸ್ ಸರ್, ಇದು ಯಾವುದೇ ಸಿನಿಮಾದನ್ನು ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡೋಕ್ಕೋದ್ರೂ ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತು ಸಿಮಿಲರ್ ಸಾಂಗ್ ಇರೋದ್ರಿಂದ? ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟ್ ಆಫ್ ದ ಈ ಸೌಂಡ್ ಹೊರಗೆ ಬಿಟ್ಟಿದ್ದೀವಲ್ಲ, ಜಸ್ಟ್ ದ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ಅಷ್ಟೇ. ಚರಣ್ ಸರ್. Yes ma'am. ಅಂದ್ರೆ ಅವ್ರು ಹೇಳ್ತಾ ಇದ್ರು ಏನೇ ಒಂದು ಟಾಪಿಕ್ ತಗೊಂಡ್ರು ಹಿಂದೆ ಒಂಥರ ಅವ್ರದ್ದೇ ಒಂದು ರಿಸರ್ಚ್ ಇರುತ್ತೆ ಅಂತ. ಸೊ ನೀವು ಪ್ರತಿ ಸತಿ ಅವ್ರ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಿ ನೀವು ಹಾಡ್ ಕಂಪೋಸಿಷನ್ಸು ಅಷ್ಟೇ ರಿಸರ್ಚ್ ಮಾಡಬೇಕಾ ಏನಾದರೂ? ಬಿಕಾಸ್ ಇಟ್ ಈಸ್ ಅರೌಂಡ್ ದ ಸಬ್ಜೆಕ್ಟ್ ಯು ಯೂಶಲಿ ಗೋ ಅಬೌಟ್. ಯೂಶಲಿ ದೇರ್ ವಿಲ್ ಬಿ ಸಮ್ ರಿಸರ್ಚ್ ವಿತ್ ದ ಸ್ಟೈಲ್ ಆಗಿರ್ಬೋದು, ಜಾನರ್ ಆಗಿರ್ಬೋದು, ಅಥವಾ ವಾಟ್ ವಾಯ್ಸ್ ಮೈಟ್ ಸೂಟ್ ಟು ದಿಸ್, ವಾಟ್ ಕೈಂಡ್ ಆಫ್ ಲಿರಿಕ್ಸ್ ಶುಡ್ ಗೋ ಟು ದಿಸ್ ಅಂತ. ಬಟ್ ಯೂಶಲಿ ವಿತ್ ಲಿರಿಕ್ ವಿಜಯ್ ಸರ್ ವಾಟ್ ಹ್ಯಾಪನ್ಸ್ ಇಸ್ ಅವ್ರು ತುಂಬ ಯಾವಾಗಲೂ ಈಸ್ ಅಪ್ ಟು ಡೇಟ್ ವಿತ್ ವಾಟ್ ಆರ್ ದ ನ್ಯೂ ಆರ್ಟಿಸ್ಟ್ ಕಮಿಂಗ್ ಇನ್ ದ ಟೌನ್, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಮ್ದು ಫೋಕಸ್ ಆಗಿರುತ್ತೆ. ಆಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್. ಯಾಕಂದ್ರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ I can't write a story. I can just translate his ideas into music. So I need spoon feeding. I need directors to push me. ವಿಜಯ್ ಸರ್ ಇಲ್ಲಿ ಸರ್, ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು, ನೀವು ಅನ್ನೋ ಮಗಳೇ ಒಬ್ಬೊಬ್ಬರಿಗೆ ಹೊಡಿತೀನಿ ಅಂದಿಲ್ವಲ್ಲ, ಅದೇನೋ ಬಂತು. ಹೊಡಿತೀನಿ ಮತ್ತೆ ತಪ್ಪು ಕೇಳಿಸ್ಕೊಂಡು ಸರ್, ಸಾರಿ ಸರ್, ಅದ್ರ ರಿಲೇಟೆಡ್ ಮಗಳು ಎಲ್ಲರೂ ಹೊಡಿತೀನಿ ಅದೇ ಕೆಲಸ ನನಗೆ. ಅದು ರಿಲೇಟೆಡ್ ಏನೋ ಬಂತು, ಸಾರಿ. ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವೆಲ್ಲ ಹೆಂಗಿದೆ ಅಂದರೆ ಹೇಳ್ಮಗಳು ಎಲ್ಲರಿಗೂ ಹೊಡಿಯೋಣ ಅಂತ. ಅವ್ರು ನಾವು ಬೆಳಿಗ್ಗೆ ಕರ್ಕೊಂಡ್ಬಂದಂಗೆ ನನ್ನ ಬಾಪ ಎಲ್ಲರಿಗೂ ಹೊಡಿ ಅಂತ.